ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಆರ್ಸಿಬಿ ಅಂದ ತಕ್ಷಣ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಆರ್ಸಿಬಿ ಅಭಿಮಾನಿಗಳು. ಕ್ರಿಕೆಟ್ ಲೋಕದಲ್ಲಿ ಉತ್ಸಾಹ, ನಂಬಿಕೆ ಮತ್ತು ನಿಷ್ಠೆಗೆ ಅರ್ಹವಾದ ಯಾವುದಾದ್ರೂ ಒಂದು ತಂಡ ಇದ್ರೆ ಅದು ಆರ್ಸಿಬಿ. ಆರ್ಸಿಬಿ ಅಂದ್ರೆ ಕೇವಲ ಕ್ರಿಕೆಟ್ ತಂಡವಲ್ಲ, ಅದು ಒಂದು ಕೋಟ್ಯಾಂತರ ಜನರ ಭಾವನೆ. ಸೋಲು ಗೆಲುವುಗಳನ್ನ ಸಮನಾಗಿ ಸ್ವೀಕರಿಸಿ ಒಂದು ಟ್ರೋಫಿಗಾಗಿ 17 ವರ್ಷ ಕಾದ್ರೂ ಅಭಿಮಾನಿಗಳಲ್ಲಿ ಆ ಜೋಶ್ ಕಡಿಮೆ ಆಗಲಿಲ್ಲ. ಸೋತಾಗ್ಲೂ ತಂಡವನ್ನ ಬಿಟ್ಟುಕೊಡ್ಲಿಲ್ಲ. ಇಂಥ ಲಾಯಲ್ ಫ್ಯಾನ್ಸ್ ಹೊಂದಿರೋ ವಿಶ್ವದ ಏಕೈಕ ಕ್ರಿಕೆಟ್ ಫ್ರಾಂಚೈಸಿ ಅಂದ್ರೆ ಅದು ಆರ್ಸಿಬಿ. ಇಂಥ ತಂಡ ಈಗ ಮಾರಾಟಕ್ಕಿದೆ ಅಂದ್ರೆ ನಂಬ್ತೀರಾ? ಎಸ್, ನೀವು ನಂಬಲೇಬೇಕು. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಚಾಂಪಿಯನ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಮಾರಾಟಕ್ಕೆ ಇಡಲಾಗಿದೆ. ಐಪಿಎಲ್ ಮತ್ತು ಮಹಿಳಾ ಪ್ರೀಮಿಯರ್ ಲೀಗ್ ಎರಡರಲ್ಲೂ ಆಡ್ತಾ ಇರುವಂತಹ ಈ ತಂಡದ ಪ್ರಸ್ತುತ ಮಾಲೀಕರಾದ ಡಿಯಾಜಿಯೋ ಕಂಪನಿಯು ಈಗಾಗಲೇ ಮಾರಾಟ ಪ್ರಕ್ರಿಯೆಯನ್ನ ಆರಂಭಿಸಿದೆ. ತಂಡದ ಪ್ರಸ್ತುತ ಮಾಲೀಕರಾದ ಡಿಯಾಜಿಯೋ ಕಂಪನಿಯು ಅಧಿಕೃತವಾಗಿ ಮಾರಾಟ ಪ್ರಕ್ರಿಯೆಯನ್ನ ಆರಂಭಿಸಿರುವುದಾಗಿ ಬುಧವಾರ ಬಾಂಬೆ ಷೇರು ವಿನಿಮಯ ಕೇಂದ್ರಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗ ಕಂಪನಿಯ ಪ್ರಕಾರ ಈ ಪ್ರಕ್ರಿಯೆ 2026ರ ಮಾರ್ಚ್ 31ರ ಒಳಗೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಡಿಯಾಜಿಯೋ ತನ್ನ ಭಾರತೀಯ ಅಂಗಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಮೂಲಕ ಆರ್ಸಿಬಿ ತಂಡವನ್ನ ಹೊಂದಿದೆ. ಕಂಪನಿಯು ಸೆಬಿ ನಿಯಮ 30ರ ಅಡಿಯಲ್ಲಿ ಈ ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಪ್ರಕಟಣೆಯಲ್ಲಿ ಮಾರಾಟ ಅಥವಾ ಹೂಡಿಕೆ ಪುನರ್ವ್ಯವಸ್ಥೆ ಪ್ರಕ್ರಿಯೆ 2026ರ ಮಾರ್ಚ್ 31ರ ಒಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಆರ್ಸಿಬಿ ತಂಡವನ್ನ ಖರೀದಿಸಲು ಆಸಕ್ತಿ ತೋರಿರುವವರಲ್ಲಿ ಅದಾನಿ ಗ್ರೂಪ್, ಜೆಎಸ್ಡಬ್ಲ್ಯೂ ಗ್ರೂಪ್ನ ಜಿಂದಾಲ್, ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸೈರಸ್ ಪೂನಾವಾಲಾ ಹಾಗೂ ದೇವಯಾನಿ ಇಂಟರ್ನ್ಯಾಷನಲ್ನ ರವಿ ಜೈಪುರಿಯಾ ಅವರ ಹೆಸರುಗಳು ಮುಂಚೂಣಿಯಲ್ಲಿವೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಆರ್ಸಿಬಿ ತಂಡವನ್ನ ಮಾರಾಟಕ್ಕಿಡಲು ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಕಾಲ್ತುಳಿತ ದುರಂತ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ವಿಜಯೋತ್ಸವ ವೇಳೆಯಲ್ಲಿ ಆದ ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಮೃತಪಟ್ಟು 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇದು ಆರ್ಸಿಬಿ ಪಾಲಿಗೆ ಬಹುದೊಡ್ಡ ಕಪ್ಪು ಚುಕ್ಕೆಯಾಯಿತು. ಇದರಿಂದಾಗಿರುವ ಮುಜುಗರ ಮತ್ತು ಕಾನೂನು ತೊಡಕುಗಳಿಂದ ದೂರ ಉಳಿಯಲು ಫ್ರಾಂಚೈಸಿಯು ಈ ನಿರ್ಧಾರಕ್ಕೆ ಬಂದಿದೆ ಎನ್ನಲಾಗ್ತಾ ಇದೆ. ಇನ್ನು ಆರ್ಸಿಬಿ ಮಾರಾಟಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಸಮೀಪಿಸುತ್ತಿರುವ ವಿರಾಟ್ ಕೊಹ್ಲಿ ನಿವೃತ್ತಿ. ಹೌದು, ವಿರಾಟ್ ಅವರು ತಮ್ಮ ಕ್ರಿಕೆಟ್ ಬದುಕಿನ ಕೊನೆ ಹಂತದಲ್ಲಿದ್ದ ಆರ್ಸಿಬಿಯ ಇಂದಿನ ಯಶಸ್ಸು ಮತ್ತು ಜನಪ್ರಿಯತೆಯಲ್ಲಿ ಭಾರತ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ ಕೊಡುಗೆ ಸಿಂಹಪಾಲು. ಬೆಂಗಳೂರು ಮತ್ತು ಕರ್ನಾಟಕದವರು ಆರ್ಸಿಬಿಯನ್ನ ಪ್ರಾದೇಶಿಕ ತಂಡ ಎಂಬ ಕಾರಣಕ್ಕೆ ಇಷ್ಟಪಡ್ತಾರೆ. ಆದರೆ ದೇಶ ವಿದೇಶಗಳ ಕ್ರಿಕೆಟ್ ಪ್ರೇಮಿಗಳು ವಿರಾಟ್ ಕೊಹ್ಲಿಯ ಕಾರಣಕ್ಕೆ ಇಷ್ಟಪಡ್ತಾರೆ ಅನ್ನೋದು ತಿಳಿಯದೇ ಇರುವ ಸಂಗತಿಯಲ್ಲ. ವಿರಾಟ್ ಕೊಹ್ಲಿ ಅವರಿಗೀಗ 37 ವರ್ಷ, 18 ಸೀಸನ್ಗಳನ್ನ ಆರ್ಸಿಬಿಯಲ್ಲಿ ಪೂರೈಸಿರುವ ಕೊಹ್ಲಿ ಶೀಘ್ರದಲ್ಲಿ ನಿವೃತ್ತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಕೊಹ್ಲಿ ನಿವೃತ್ತಿ ಬಳಿಕ ಆರ್ಸಿಬಿಯ ಜನಪ್ರಿಯತೆಯೂ ಕೂಡ ಕಡಿಮೆ ಆಗಬಹುದು. ಹಾಗಾಗಿ ಫ್ರಾಂಚೈಸಿಯು ಲಾಭ ನಷ್ಟದ ಲೆಕ್ಕಾಚಾರ ಮಾಡಿದೆ. ತಂಡ ಜನಪ್ರಿಯವಾಗಿರುವಾಗಲೇ ಮಾರಿ ಲಾಭ ಆಗಬಹುದು ಎಂಬ ಲೆಕ್ಕಾಚಾರಗಳು ಇರಬಹುದು. ಒಟ್ಟಾರೆಯಾಗಿ ಸುಮಾರು 17,000 ಕೋಟಿ ರೂಪಾಯಿ ಮೌಲ್ಯ ಹೊಂದಿರುವ ಆರ್ಸಿಬಿ ಹಾಗೂ 3ರಿಂದ 5,000 ಕೋಟಿ ಮೌಲ್ಯ ಹೊಂದಿರುವ ಮಹಿಳಾ ತಂಡವನ್ನ ಆರ್ಸಿಬಿ ಫ್ರಾಂಚೈಸಿ 25,000 ಕೋಟಿ ರೂಪಾಯಿಗೆ ಡಿಯಾಜಿಯೋ ಕಂಪನಿ ಮಾರಾಟ ಮಾಡುವ ಸಾಧ್ಯತೆ ಇದೆ. ಅದರಂತೆ ಇದೀಗ ಡಿಯಾಜಿಯೋ ಕಂಪನಿ ಆರ್ಸಿಬಿ ಫ್ರಾಂಚೈಸಿಯ ಮಾರಾಟಕ್ಕೆ ಮುಂದಾಗಿದ್ದು, ಬೆಂಗಳೂರು ಫ್ರಾಂಚೈಸಿಯನ್ನ ಯಾರು ಖರೀದಿ ಮಾಡಲಿದ್ದಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.